ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್. ಮಕ್ಕಳ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ, ಹೌದಲ್ವಾ? ಲಾಸ್ಟ್ ಕ್ಲಾಸಲ್ಲಿ ನಾನು ಒಂದೆರಡು ಅಸೈನ್ಮೆಂಟ್ ಕೊಟ್ಟಿದ್ದೆ ನಿಮಗೆ. ಸೊ ನೀವು 4 ಟೇಬಲ್ ಬರಿಬೇಕಾಗಿತ್ತು, ಬರೀರಿ ಅಂತ ಹೇಳಿದ್ದೆ. ಆಮೇಲೆ ಆ ಪ್ಯಾಟ್ರನ್ನ ನೋಟಿಸ್ ಮಾಡಿ ವಿ ವಿಲ್ ರೈಟ್ ಸಮ್ ಪ್ರಾಪರ್ಟಿ ಆಫ್ ಎ ಸ್ಕ್ವೇರ್ ನಂಬರ್, ರೈಟ್? ಸೊ ಏನು ಕೊಟ್ಟಿದ್ದೆ ನಾನು ಮಕ್ಕಳ, ನೋಡಿ ಇಲ್ಲಿ. Write the first 5 squares ending with digit 4 and digit 9 respectively. Okay, so digit 4 andre the square number has to end with digit 4. Okay, this is digit 4. The square number has to end with digit 4. If the square number has to end with digit 4, hagadre number has to end with what digit anta ನಿಮಗೆ ಗೊತ್ತಾಗಬೇಕು, ರೈಟ್? ಸೊ ಆಲ್ರೆಡಿ ನಾನು 2 ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ಮಕ್ಕಳ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ರೈಟ್? ಇಫ್ ದ ಸ್ಕ್ವೇರ್ ನಂಬರ್ ಹ್ಯಾಸ್ ಟು ಎಂಡ್ ವಿತ್ ಡಿಜಿಟ್ 4, ದೆನ್ ದ ನಂಬರ್ ಹ್ಯಾಸ್ ಟು ಎಂಡ್ ವಿತ್ ಡಿಜಿಟ್ 2, ಬಿಕಾಸ್ 2 ಇಂಟು 2 is 4, 8 ಇಂಟು 8 is 64, ಯೂನಿಟ್ ಪ್ಲೇಸಲ್ಲಿ 4 ಇದೆ ಅಲ್ವಾ? ಸೊ ಇನ್ನು 3 ಎಂಟ್ರೀಸ್ನ ನೀವು ಫಿಲಪ್ ಮಾಡಬೇಕಾಗಿತ್ತು. ಸೊ ಏನು ಮಾಡ್ತೀರಾ, ಇದನ್ನು ಫಿಲಪ್ ಮಾಡ್ತೀರಾ, ಆಮೇಲೆ ಇದನ್ನು ನಾನು ಹೇಳಿದ್ದೆ. ಸೊ ಎಸ್, ಸೊ ನೀವು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಮಾಡಿದರೆ ಇದನ್ನು ವೆರಿಫೈ ಮಾಡ್ಕೊಳ್ಳಿ ಮಕ್ಕಳ, ವೆರಿಫೈ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ 5 ಸ್ಕ್ವೇರ್ ನಂಬರ್ಸ್ ಮಾತ್ರ ಬರೆದಿದ್ದೀನಿ ಎಂಡಿಂಗ್ ವಿತ್ ಡಿಜಿಟ್ 4. ಸೊ ಇವೆಲ್ಲ ಎಂಡ್ ವಿತ್ ಡಿಜಿಟ್ 4. ಸೊ ಇಫ್ ದ ಸ್ಕ್ವೇರ್ ನಂಬರ್ಸ್ ಹ್ಯಾವ್ ಟು ಎಂಡ್ ವಿತ್ ಡಿಜಿಟ್ 4, ದೆನ್ ದ ನಂಬರ್ಸ್ ಹ್ಯಾವ್ ಟು, ನೋಡಿ ಇಲ್ಲಿ ನೋಡಿ, ದ ನಂಬರ್ಸ್ ಹ್ಯಾವ್ ಟು ಎಂಡ್ ವಿತ್ ಈದರ್ ಡಿಜಿಟ್ 2 ಆರ್ ಡಿಜಿಟ್ 8. digit 2 or digit 8, digit 2 or digit 8, 28, 32, 38, 42, 48 ಅಲ್ವಾ? ಸೊ ದಿಸ್ ಈಸ್ ಒನ್ ಪ್ರಾಪರ್ಟಿ. ಇದನ್ನೇ ನಾನು ಟೇಬಲ್ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದೆ. ಸೊ ನೀವು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೂ ಒಂದು ಟೇಬಲ್ ಹೇಳಿದ್ದೆ ಮಕ್ಕಳ ನಿಮಗೆ. ಎಸ್, ದ ಸ್ಕ್ವೇರ್ ನಂಬರ್ಸ್ ಹ್ಯಾವ್ ಟು ಎಂಡ್ ವಿತ್ ಡಿಜಿಟ್ 9 ಅಲ್ವಾ? 2 ಎಕ್ಸಾಂಪಲ್ಲು ಕೊಟ್ಟಿದ್ದೆ. So if the square number has to end with digit 9, then the number has to end with either digit 3 or digit 7, because 3 into 3 is 9, 7 into 7 is 49, 49 ಅಲ್ಲಿ ಯೂನಿಟ್ ಪ್ಲೇಸಲ್ಲಿ 9 ಇದೆ. ಅದೇ ಥರ 13 into 13 is 169, ಯೂನಿಟ್ ಪ್ಲೇಸ್ is 9. So if the square numbers have to end with digit 9, then the numbers have to end with either digit 3 or digit 7. digit 3 or digit 7, 13, 17, 23, 27, 33, 37 ಆ ಥರ ಹೋಗುತ್ತೆ ಮಕ್ಕಳ. ಓಕೆ, ಸೊ ದಿಸ್ ಈಸ್ ಅನದರ್ ಪ್ರಾಪರ್ಟಿ. ಸೊ ನಾವು ಪ್ರಾಪರ್ಟೀಸ್ನ ಬರಿತಾ ಇದ್ವಿ ಅಲ್ವಾ? ಪ್ರಾಪರ್ಟಿ 4ಅಲ್ಲಿ ಇಷ್ಟನ್ನು ನಾವು ಇವೆರಡನ್ನ ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಈ ಕ್ಲಾಸಲ್ಲಿ ಇವೆರಡನ್ನು ಬರ್ಕೊಳ್ಳಿ ಮಕ್ಕಳ. ವಿಡಿಯೋ ಪಾಸ್ ಮಾಡಿ. ಸೊ ನೀವು ಟೇಬಲ್ ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ಪಾಸ್ ಮಾಡಿ ಟೇಬಲ್ ಬರ್ಕೊಳ್ಳಿ, ಆಮೇಲೆ ಈ ಪ್ರಾಪರ್ಟಿ ಕೂಡ ಬರ್ಕೊಳ್ಳಿ. ಸೊ ಪ್ರಾಪರ್ಟಿ 4ಅಲ್ಲಿ ದೀಸ್ 4 ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ಆ್ಯಂಡ್ ರೈಟ್. ಓಕೆ, ಎಸ್. ಆಮೇಲೆ ಮಕ್ಕಳ ನೋಡಿ, ಈಗ ನೆಕ್ಸ್ಟ್ ಹೋಗೋಣ. ಐ ಥಿಂಕ್ ನಿಮ್ಗೆ ಇದು ಈಸಿ ಅಂತ ಅಂದ್ಕೊಂಡಿದ್ದೀನಿ. ಕ್ಯಾನ್ ಯು ರೈಟ್ ದ ಫಸ್ಟ್ 5 ಸ್ಕ್ವೇರ್ಸ್ ಎಂಡಿಂಗ್ ವಿತ್ ಡಿಜಿಟ್ 0 ಆ್ಯಂಡ್ ಡಿಜಿಟ್ 5 ರೆಸ್ಪೆಕ್ಟಿವ್ಲಿ? ಡಿಜಿಟ್ 0 ಅಂತೆ ಮತ್ತು ಡಿಜಿಟ್ 5 ಅಂತೆ. ಸೊ ನಾನು ಆಲ್ರೆಡಿ ನಿಮಗೆ ಹಿಂಟ್ ಕೊಟ್ಬಿಟ್ಟಿದ್ದೀನಿ ಮಕ್ಕಳ. ಇಫ್ ದ ಸ್ಕ್ವೇರ್ ನಂಬರ್ ಹ್ಯಾಸ್ ಟು ಎಂಡ್ ವಿತ್ ಡಿಜಿಟ್ 0, ಆಗ ನಂಬರ್ ನೋಡಿ, ನಂಬರ್ ಹ್ಯಾಸ್ ಟು ಎಂಡ್ ವಿತ್ ಡಿಜಿಟ್ 0. 10 into 10 is 100, 20 into 20 is 100, ರೈಟ್? ಸೊ ಫಸ್ಟ್ 2 ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಈ ಬೇಸಿಸ್ ಮೇಲೆ ಇನ್ನು 3 ಬರೀತೀರಾ. ವಿಡಿಯೋ ಪಾಸ್ ಮಾಡಿ ನೀವೇ ಓನಾಗಿ ಬರೀರಿ. ಆಮೇಲೆ ಇನ್ನೊಂದು ಟೇಬಲ್ ನೋಡಿ. If the number has to end with digit 5, square number has to end with digit 5, then the number must end with digit 5. Okay, so first 2 entries ನಾನೇ ಕೊಟ್ಬಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ 3 ಎಂಟ್ರೀಸ್ ನೀವೇ ಬರೀಬೇಕು. ಸೊ ವಿಡಿಯೋ ಪಾಸ್ ಮಾಡಿ ಇವೆರಡೂ ಟೇಬಲ್ಸ್ನ ಕಂಪ್ಲೀಟ್ ಮಾಡಿ ಮಕ್ಕಳ. ಓಕೆ, ಎಸ್. ಸೊ ನೀವು ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಬರೆದಿದ್ರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಇದು 10 into 10 is 100, 20 into 20 is 400, 30 into 30 is 900, 40 into 40, 50 into ಒಟ್ಟಿನಲ್ಲಿ ಮಕ್ಕಳ, ಇಫ್ ದ ಸ್ಕ್ವೇರ್ ನಂಬರ್ ಎಂಡ್ಸ್ ವಿತ್ ಡಿಜಿಟ್ 0, ದೆನ್ ದ ನಂಬರ್ ಆಲ್ಸೋ ಹ್ಯಾಸ್ ಟು ಎಂಡ್ ವಿತ್
ಡಿಜಿಟ್ 0. ಓಕೆ, ದಿಸ್ ಈಸ್ ಅನದರ್ ಪ್ರಾಪರ್ಟಿ. ಆಮೇಲೆ ಇನ್ನೊಂದು ಟೇಬಲ್ ಹೇಳಿದ್ದೆ ನಾನು, ಇನ್ನೊಂದು ಟೇಬಲ್. ದಿಸ್ ಟೇಬಲ್ ಈಸ್ ಇಫ್ ದ ಸ್ಕ್ವೇರ್ ನಂಬರ್ ಎಂಡ್ಸ್ ವಿತ್ ಡಿಜಿಟ್ 5 then the number has to end with digit 5. So these are the numbers 5, 15, 25, 35, 45. Okay, 45, 55 ಹಾಗೆ ಹೋಗ್ತಾ ಹೋಗುತ್ತೆ ಮಕ್ಕಳ. 45 into 45 is this. ಸೊ ಇದನ್ನು ಇವೆರಡು ಪ್ರಾಪರ್ಟಿನ ಬರೆಯೋಣ. ಸೊ ಈ ಪ್ರಾಪರ್ಟಿ 4ಅಲ್ಲಿ ಇವೆರಡನ್ನು ಆ್ಯಡ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಟೋಟಲಿ ದೇರ್ ಆರ್ 1 2 3 4 5 6. ಓಕೆ, ಸೊ ಈ ಪ್ರಾಪರ್ಟಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ. ಸೊ ಇಫ್ ದ ಸ್ಕ್ವೇರ್ ನಂಬರ್ ಎಂಡ್ಸ್ ವಿತ್ ಡಿಜಿಟ್ 4 then the number has to end with digit dash. ಓಕೆ, fill in the blanks ಇದೆಲ್ಲ ಕೇಳ್ತಾರೆ. ಸೊ ಇಟ್ಸ್ ನಿಮ್ಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದನ್ನು ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆ ಮಕ್ಕಳೇ, ಈಗ ನೆಕ್ಸ್ಟು ವಿ ವಿಲ್ ಕಮ್ ಟು ಪ್ರಾಪರ್ಟಿ 5. ಸೊ ವಿ ವಿಲ್ ಲುಕ್ ಅಟ್ 2 more ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್ ಈ ಕ್ಲಾಸಲ್ಲಿ. ಸೊ ಪ್ರಾಪರ್ಟಿ ನಂಬರ್ 5. ವಾಟ್ ಈಸ್ ಪ್ರಾಪರ್ಟಿ ನಂಬರ್ 5? ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಯು ಹ್ಯಾವ್ ಟು ಅಬ್ಸರ್ವ್ ದ ಫಾಲೋಯಿಂಗ್ ಟೇಬಲ್. ನೀವು ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಈ ಟೇಬಲ್ನು ಬರ್ಕೊಳ್ಳಿ. ಬಟ್ ಬಿಫೋರ್ ದಟ್ ಜಸ್ಟ್ ಅಬ್ಸರ್ವ್ ದ ಫಾಲೋಯಿಂಗ್ ಟೇಬಲ್. ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ನಂಬರ್ ಆಫ್ ಝೀರೋಸ್ ಆಫ್ ಎ ಪರ್ಫೆಕ್ಟ್ ಸ್ಕ್ವೇರ್? ಮಕ್ಕಳ, ಇನ್ನೂ ಪ್ರಿಸೈಸಾಗಿ ಹೇಳಬೇಕು ಅಂತಂದರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ನ ಎಂಡಲ್ಲಿ ಎಷ್ಟು ಝೀರೋಸ್ ಇದೆ ಮತ್ತು ನಂಬರ್ಸ್ನ ಎಂಡಲ್ಲಿ ಎಷ್ಟು ಝೀರೋಸ್ ಇದೆ ಅನ್ನೋದನ್ನು ಕಂಪೇರ್ ಮಾಡಿ ಹೇಳಿ ಮಕ್ಕಳ. ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ನಂಬರ್ ಆಫ್ ಝೀರೋಸ್ ಅಟ್ ದಿ ಎಂಡ್ ಆಫ್ ಎ ಪರ್ಫೆಕ್ಟ್ ಸ್ಕ್ವೇರ್? ಓಕೆ, ಇದೆಲ್ಲ ಲೆಟ್ಸ್ ಸೇ ದೀಸ್ ಆರ್ ಆಲ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಮಕ್ಕಳ ಅಲ್ವಾ. 100, 400, 900 ಇದೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ನಾನು ಆಲ್ರೆಡಿ ಲಿಸ್ಟ್ ಮಾಡಿದ್ದೀನಿ. ಯು ಹ್ಯಾವ್ ಟು ಕಂಪೇರ್ ದ ನಂಬರ್ ಆ್ಯಂಡ್ ಇಟ್ಸ್ ಸ್ಕ್ವೇರ್. ಓಕೆ, ಅಂದರೆ ಏನು ಅರ್ಥ ಗೊತ್ತಾ? ಈ ನಂಬರಲ್ಲಿ ಎಷ್ಟು ಝೀರೋಸ್ ಇದೆ, ಈಗ 10 into 10, 10ನ ನೀನು 2 times ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಎ ಸ್ಕ್ವೇರ್ ನಂಬರ್. ದಿಸ್ 10 ಹ್ಯಾಸ್ 1 0. ಇಟ್ಸ್ ಸ್ಕ್ವೇರ್ ಹ್ಯಾಸ್ ಹೌ ಮೆನಿ ಝೀರೋಸ್? ಆಬ್ವಿಯಸ್ಲಿ ಸರ್ 2 zeros. ನಂಬರ್ ಹ್ಯಾಸ್ 1 0 ಅಟ್ ದಿ ಎಂಡ್. ಇಟ್ಸ್ ಸ್ಕ್ವೇರ್ ಹ್ಯಾಸ್ 2 zeros. ನೋಟಿಸ್ ಮಾಡಿದ್ರಾ ಮಕ್ಕಳ? ನೋಡಿ, ಇದೆಲ್ಲ ಈ 5 ಕೇಸಲ್ಲಿ 1 2 3 4 5 ಇನ್ಫ್ಯಾಕ್ಟ್ 6 7. ಸೊ ಈ 10 20 30 40 80 90 ಇಷ್ಟು ಕೇಸಲ್ಲಿ ನೋಡಿ, ದ ನಂಬರ್ ಎಂಡ್ಸ್ ವಿತ್ 1 0, ಅದರ ಸ್ಕ್ವೇರ್ ಎಂಡ್ಸ್ ವಿತ್ 2 zeros. ನೋಡಿ, ಇಲ್ಲೂ 2 zeros ಇದೆ, ಇಲ್ಲೂ 2 zeros ಇದೆ, ಹೌದಾನೆ? ಇಫ್ ದ ನಂಬರ್ ಎಂಡ್ಸ್ ವಿತ್ 1 0 ದೆನ್ ಇಟ್ಸ್ ಸ್ಕ್ವೇರ್ ಎಂಡ್ಸ್ ವಿತ್ 2 zeros. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ ಮಕ್ಕಳ, 100 ನೋಡಿ, 100. So the number ends with 2 zeros. Idhar square, which is this 100 into 100, it ends with how many zeros? Yes, 4 zeros. Number ends with 2 zeros. Idhar square ends with 4 zeros. Number ends with 2 zeros. Idhar square ends with 4 zeros. Last one nodi, this number is ending with 3 zeros. So ಇದರ ಸ್ಕ್ವೇರ್ ಎಂಡ್ಸ್ ವಿತ್ 1 2 3 4 5 6 zeros. ಸೊ ನೀವು ಒಂದು ಪ್ಯಾಟ್ರನ್ ನೋಟಿಸ್ ಮಾಡ್ತಿದ್ದೀರಾ? ವೆರಿ ಈಸಿ ಅಲ್ವಾ? ವೆರಿ ಈಸಿ. ಸೊ ಇಫ್ ದ ನಂಬರ್ ಇಫ್ ದಿ ನಂಬರ್ ಆಫ್ ಝೀರೋಸ್ ಅಟ್ ದಿ ಎಂಡ್ ಆಫ್ ಎ ನಂಬರ್ ಈಸ್ n, ಸರಿಯಾಗಿ ಕೇಳಿಸ್ಕೊಳ್ಳಿ. ಇಫ್ ದ ನಂಬರ್ ಆಫ್ ಝೀರೋಸ್ ಅಟ್ ದಿ ಎಂಡ್ of a number is n, then the number of zeros at the end of its square is dash. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. n ಇದು ಜನರಲ್ ಮಕ್ಕಳ, n ಇಟ್ಸ್ ಎ ವೇರಿಯಬಲ್, ಆಯಿತಾ? ವಾಟ್ ಈಸ್ ದಿಸ್ n? ಇಟ್ ಈಸ್ ದ ನಂಬರ್ ಆಫ್ ಝೀರೋಸ್ ಅಟ್ ದಿ ಎಂಡ್ ಆಫ್ ಎ ನಂಬರ್, ಆಯಿತಾ? If the number of zeros at the end of a number is n, then the number of zeros at the end of its square ಎಷ್ಟಿರುತ್ತೆ ಝೀರೋಸು? ಎಸ್, ಇಟ್ ಈಸ್ 2n. ಡಬಲ್ ಇರುತ್ತೆ ಮಕ್ಕಳ, ಅಷ್ಟೇ, ಡಬಲ್ ಇರುತ್ತೆ. ಇಲ್ಲಿ 1 0 ಇದೆ, ಇಲ್ಲಿ 2 zeros ಇದೆ, ಇಲ್ಲಿ 2 zeros ಇದೆ, ಇಲ್ಲಿ 4 zeros ಇದೆ, ಇಲ್ಲಿ 3 zeros ಇದೆ, ಇಲ್ಲಿ 6 zeros ಇದೆ. ಡಬಲ್ ಇರುತ್ತೆ.
ಓಕೆ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಪಾಸ್ ಮಾಡಿ ಈ ಟೇಬಲ್ನ ಬರ್ಕೊಳ್ಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟೇಬಲ್. ನಂಬರ್ ಆಫ್ ಝೀರೋಸ್ ಬಗ್ಗೆ ಗಮನ ಇರಲಿ. ಒಂದು ಝೀರೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸೊ ತಪ್ಪಾಗತ್ತೆ. ದೇರ್ ಫೋರ್ ನಂಬರ್ ಆಫ್ ಝೀರೋಸ್ ಬಗ್ಗೆ ಎಚ್ಚರಿಕೆ ಇರಲಿ. ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಇದನ್ನು ಬರ್ಕೊಳ್ಳಿ. ಓಕೆ ಮಕ್ಕಳ, ಈಗ ಸೊ ವಿ ವಿಲ್ ರೈಟ್ ಅಬೌಟ್ ದಿಸ್ ಪ್ರಾಪರ್ಟಿ ನಂಬರ್ 5. ನೋಡಿ, ಇಫ್ ದ ನಂಬರ್ ಆಫ್ ಝೀರೋಸ್ ಅಟ್ ದಿ ಎಂಡ್ ಆಫ್ ಎ ನಂಬರ್ ಈಸ್ ಎನ್, ಈಗ ತಾನೇ ಹೇಳಿದ್ನಲ್ಲ ನಾನು ಎನ್. ಓಕೆ, ದೆನ್ ದ ನಂಬರ್ ಆಫ್ ಝೀರೋಸ್ ಅಟ್ ದಿ ಎಂಡ್ ಆಫ್ ಇಟ್ಸ್ ಸ್ಕ್ವೇರ್ ಈಸ್ 2n. So which means that the square number always, a square number always has an even number of zeros. Because ಮಕ್ಕಳ ನೋಡಿ, 2 ಇಂದ ಮಲ್ಟಿಪ್ಲೈ ಮಾಡಿದ್ದೀರ ಅಲ್ವಾ, ಇಫ್ ಯು ಮಲ್ಟಿಪ್ಲೈ ಎನಿ ನಂಬರ್ by 2, that product will be an even number, right? So therefore a square number has only even number of zeros. A square number cannot have odd number of zeros. So this is a very important observation. ಮಕ್ಕಳ ಇವೆಲ್ಲ ಅಬ್ಸರ್ವೇಷನ್, careful observation. This is all about observation. Okay, so therefore a square number has only even number of zeros. So video pass ಮಾಡ್ಕೊಳ್ಳಿ, ಈ ಪ್ರಾಪರ್ಟಿನೂ ಬರ್ಕೊಳ್ಳಿ. ಓಕೆ ಮಕ್ಕಳ, ಸೊ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ವಿಲ್ ಕಮ್ ಟು ದ ಲಾಸ್ಟ್ ಪ್ರಾಪರ್ಟಿ ಆಫ್ ಸ್ಕ್ವೇರ್ ನಂಬರ್ಸ್. ಓಕೆ, ಏನು ಸರ್ ಅದು ಲಾಸ್ಟ್ ಪ್ರಾಪರ್ಟಿ? ಮಕ್ಕಳ ನೋಡಿ, ಇದೊಂದು ಟೇಬಲ್ ಕಾಣಿಸ್ತಾ ಇದೆ ನಿಮಗೆ. ಈ ಟೇಬಲ್ ನೀವು ಬರ್ಕೊಳ್ಳಿರಂತೆ, ಬಟ್ ಬಿಫೋರ್ ದ್ಯಾಟ್ ಜಸ್ಟ್ ಅಬ್ಸರ್ವ್ ಮಾಡಿ. ಏನಿಲ್ಲ ಮಕ್ಕಳ, ಇದು ಫಸ್ಟ್ ನೋಡಿ ನಂಬರ್ ಇದೆ. ನಂಬರ್, ದೀಸ್ ಆರ್ ನಂಬರ್ಸ್ 3, 9, 10, 20, 90. ದೀಸ್ ಆರ್ ಜಸ್ಟ್ ನಂಬರ್ಸ್. ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ದಿಸ್ ನಂಬರ್, ಆಯಿತಾ? ಅದನ್ನು ನೀವು ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 3 ಈಸ್ ಎ ನಂಬರ್. ಎಷ್ಟು ಡಿಜಿಟ್ ಇದೆ ಸರ್? ದೆರ್ ಈಸ್ ಓನ್ಲಿ 1 ಡಿಜಿಟ್. 9 ಇದೆ, ಎಷ್ಟು ಡಿಜಿಟ್ ಇದೆ? 1 ಡಿಜಿಟ್. 10 ಇದೆ, ಹೌ ಮೆನಿ ಡಿಜಿಟ್ಸ್ ಆರ್ ದೇರ್? ಸರ್ ದೇರ್ ಆರ್ 2 ಡಿಜಿಟ್ಸ್, 0 ಆ್ಯಂಡ್ 1, ಸೊ 2 ಅಂತ ಬರೀಬೇಕು. ಇಲ್ಲೂ ಅಷ್ಟೇ, ದೇರ್ ಆರ್ 2 ಡಿಜಿಟ್ಸ್, 2 ಅಂತ ಬರೀಬೇಕು. ಸರಿನಾ ಮಕ್ಕಳ? ಸೊ ಇದು ನಂಬರ್ ಇಷ್ಟು ಬರ್ಕೊಳ್ಳಿ, ನಂಬರ್ ಆಫ್ ಡಿಜಿಟ್ಸ್ ಬರ್ಕೊಳ್ಳಿ ಮಕ್ಕಳ. ಆಮೇಲೆ ಇದರ ಸ್ಕ್ವೇರ್ನ ಇಲ್ಲಿ ಬರೆದಿದ್ದೀನಿ ನಾನು. ಇದರ ಸ್ಕ್ವೇರ್ 3 ಸ್ಕ್ವೇರ್, 9 ಸ್ಕ್ವೇರ್, 10 ಸ್ಕ್ವೇರ್, ಹಾಗೆ 20 ಸ್ಕ್ವೇರ್, 90 ಸ್ಕ್ವೇರ್, 120 ಸ್ಕ್ವೇರ್, ಇಷ್ಟನ್ನು ಬರೀರಿ. ಈ ನಂಬರ್ ಬಂದಿದೆಯಲ್ಲ ಸ್ಕ್ವೇರ್ ನಂಬರ್ಸ್ ಮಕ್ಕಳ, ಇವೆಲ್ಲ ಸ್ಕ್ವೇರ್ ನಂಬರ್ಸ್. ಈ ಸ್ಕ್ವೇರ್ ನಂಬರ್ಸಲ್ಲಿ ಡಿಜಿಟ್ಸ್ ಎಷ್ಟಿದೆ ಕೌಂಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಅಂತಿದೆ. ಸರ್ 9 ಅಲ್ವಾ ಸರ್? ಓನ್ಲಿ 1 ಡಿಜಿಟ್ ಇಸ್ ದೇರ್. ಸರ್ 81 ಅಲ್ವಾ ಸರ್? 2 ಡಿಜಿಟ್ಸ್ ಆರ್ ದೇರ್. 100 ಅಲ್ವಾ ಸರ್? 3 ಡಿಜಿಟ್ಸ್ ಆರ್ ದೇರ್. ಸರಿನಾ ಮಕ್ಕಳ, ಗೊತ್ತಾಯ್ತಲ್ವಾ? ಸೊ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಈ ಟೇಬಲ್ನ ಕಂಪ್ಲೀಟ್ ಮಾಡಿ ಮಕ್ಕಳ. ಓಕೆ, ಎಸ್, ಪಾಸ್ ದ ವಿಡಿಯೋ, ರೈಟ್ ದ ಟೇಬಲ್ ಆ್ಯಂಡ್ ಕಂಪ್ಲೀಟ್ ದ ಟೇಬಲ್. ಓಕೆ, ಸೊ ನೀವು ಟೇಬಲ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗೇನು ಜಸ್ಟ್ ವೆರಿಫೈ ಮಾಡ್ಕೊಳ್ಳಿ, ನೀವು ಕರೆಕ್ಟಾಗಿ ಬರೆದಿದ್ದೀರಾ ಹೇಗೆ ಅಂತ ವೆರಿಫೈ ಮಾಡ್ಕೊಳ್ಳಿ. ಎಸ್, ಈ ಥರ ಫಿಲಪ್ ಮಾಡಬೇಕು. 1, 1, 2, 2, 2, 3, 3 ಆ್ಯಂಡ್ 4 ಡಿಜಿಟ್ಸ್. 0, 0, 0, 1, ದೇರ್ ಆರ್ 4 ಡಿಜಿಟ್ಸ್ ಮಕ್ಕಳ. ಇದರ ಸ್ಕ್ವೇರ್, ಕರೆಸ್ಪಾಂಡಿಂಗ್ ಸ್ಕ್ವೇರ್ಸು 1, 2, 3, 3, 4, 5, 6, 7 ಅಂತಾರ ಇದೆ. ಓಕೆ ಮಕ್ಕಳ, ಇದು ನಾವು ನೋಟಿಸ್ ಮಾಡಬೇಕು. ಏನಪ್ಪ ಅಂತಂದರೆ, ನಂಬರ್ ಆಫ್ ಡಿಜಿಟ್ಸ್ ಮತ್ತು ನಂಬರ್ ಆಫ್ ಡಿಜಿಟ್ಸ್ ಇನ್ ದ ನಂಬರ್ ಎನ್ ಮತ್ತು ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಇಟ್ಸ್ ಸ್ಕ್ವೇರ್ ಎನ್ ಸ್ಕ್ವೇರ್. ಓಕೆ, ಸೊ ನಾವೀಗ ಏನು ಮಾಡ್ತಿದ್ದೀವಿ ಮಕ್ಕಳ? ವಿ ಆರ್ ಕಂಪೇರಿಂಗ್ 2 ಥಿಂಗ್ಸ್ ಇಲ್ಲಿ. ಏನು? ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಎ ನಂಬರ್ ಎನ್ ವಿತ್, ವಿ ಆರ್ ಕಂಪೇರಿಂಗ್ ದಿಸ್ ವಿತ್ ದ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಇಟ್ಸ್ ಸ್ಕ್ವೇರ್ ಎನ್ ಸ್ಕ್ವೇರ್. ಸರಿನಾ? ಸೊ ನೀವು ನೋಟಿಸ್ ಮಾಡಿ ಮಕ್ಕಳ, ಈಗ ಇವೆರಡಕ್ಕೂ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಈಸ್ 1, 3 ಮತ್ತು 9, ಹೌದಾ? ಇವೆರಡು ನೋಡಿ, ಇವೆರಡು ಕಂಪೇರ್ ಮಾಡಿ. ಸೊ ವಾಟ್ ಈಸ್ ದ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಇಟ್ಸ್ ಸ್ಕ್ವೇರ್? ಇಟ್ ಈಸ್ ಈದರ್ 1 or 2, 1 or 2 ಅಲ್ವಾ? 1 or 2. ಓಕೆ, ಈಗ ಬನ್ನಿ ಇಲ್ಲಿ ನೋಡಿ, ಈ 3 ಇದೆಯಲ್ಲ 10, 20, 90, ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ದೀಸ್ 3 ನಂಬರ್ಸ್. ಈ 3 ನಂಬರ್ಸ್ ಗಮನಿಸಿ ಮಕ್ಕಳ. ಇಟ್ ಈಸ್ ಈದರ್ 3 or 4. ಕರೆಕ್ಟಾ? ಆಮೇಲೆ ನೋಡಿ, ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ದಿಸ್ 400 ನೋಡಿ, ದೇರ್ ಆರ್ 3
120 ಮತ್ತು 400 ಕಂಪೇರ್ ಮಾಡಿ. ಸೊ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ದ ನಂಬರ್ ಈಸ್ 3 ಅಂದರೆ ಇವೆರಡು ನೋಡಿ. ದೆನ್ ದ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಇಟ್ಸ್ ಸ್ಕ್ವೇರ್ ಇಟ್ ಈಸ್ ಈದರ್ 5 ಆರ್ 6. ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ದಿಸ್ ನಂಬರ್ ಈಸ್ 4. ಅವಾಗ ದ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಇಸ್ ಸ್ಕ್ವೇರ್ ಈಸ್ ಈದರ್ 7 ಆರ್ 8 ಮಕ್ಕಳ, 7 ಆರ್ 8. ನಾನು ಬರೀ ಇದೊಂದೇ ಬರೆದಿದ್ದೀನಿ. ಓಕೆ, ನೀವು 4 ಡಿಜಿಟ್ ಇರೋ ಒಂದು ನಂಬರ್ ತೊಗೊಂಡ್ರೆ ಆಬ್ವಿಯಸ್ಲಿ ನಿಮಗೆ 8 ಬಂದೇ ಬರುತ್ತೆ. ಓಕೆ ಫೈನ್. ಸೊ ವಾಟ್ ಯು ನೋಟಿಸ್ ಮಕ್ಕಳ, ವಾಟ್ ಯು ನೋಟಿಸ್ ಜನರಲೈಸ್ ಮಾಡ್ಬೋದಾ ನಾವು? ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಎ ನಂಬರ್ ಈಸ್ ಎನ್ ಅಂದ್ಕೊಳ್ಳಿ, ಇದು ಎನ್ ಇದು. ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಎ ನಂಬರ್ ಈಸ್ ಎನ್ ಅಂತ ಇಟ್ಕೊಂಡ್ರೆ ದೆನ್ ದ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಇಟ್ಸ್ ಸ್ಕ್ವೇರ್ ವಿಲ್ ಬಿ, ನೋಡಿ ಮಕ್ಕಳ, ಡಬಲ್ ಇರುತ್ತಾ? ಈಗ ನೋಡಿ 1 ಡಿಜಿಟ್ ಇದೆ ಇಲ್ಲಿ ಸರ್, 2 ಡಿಜಿಟ್ಸ್ ಇದೆ, 2 ಡಿಜಿಟ್ಗಿಂತ 1 ಕಡಿಮೆ ಇದೆ. ಓಕೆ, ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇಲ್ಲಿ ನೋಡಿ 2 ಇದೆ, ಇಲ್ಲಿ ನೋಡಿ 4 ಇದೆ, ಡಬಲ್ ಅಥವಾ ಡಬಲ್ಗಿಂತ 1 ಕಡಿಮೆ. ಇಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಈಸ್ 3, ಇಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಈಸ್ 6 ಅಥವಾ 1 ಕಡಿಮೆ. ಇಲ್ಲಿ ಅಷ್ಟೇ, ನಂಬರ್ ಆಫ್ ಡಿಜಿಟ್ಸು 4 ಇದೆ, ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಇಟ್ಸ್ ಸ್ಕ್ವೇರ್ ಈಸ್ ಡಬಲ್ ಇದೆ 8 ಅಥವಾ 1 ಕಡಿಮೆ. ಅಂದರೆ ಅರ್ಥ ಏನು? ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಎ ನಂಬರ್ ಈಸ್ ಎನ್, ದೆನ್ ದ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಇಟ್ಸ್ ಸ್ಕ್ವೇರ್ ಈಸ್ ಡಬಲ್ ಇರುತ್ತೆ ಮತ್ತು ಡಬಲ್ಗಿಂತ 1 ಕಡಿಮೆ ಇರುತ್ತೆ, 2n - 1. ಮಕ್ಕಳ, ಇದು ಡಬಲ್, ಇದು 1 ಕಡಿಮೆ. ಸೊ ಇಟ್ ಈಸ್ ಈದರ್ 2n ಅಥವಾ 2n - 1 ಅಥವಾ 2n - 1ನೇ ಫಸ್ಟ್ ಬರಿಬೋದು ನೀವು, 2n - 1 ಆರ್ 2n. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ, ಆಯಿತಾ? ಸೊ ನಂಬರ್ ಆಫ್ ಡಿಜಿಟ್ಸ್, ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಎ ನಂಬರ್ ಈಸ್ ಎನ್, ದೆನ್ ದ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ಇಟ್ಸ್ ಸ್ಕ್ವೇರ್ ಈಸ್ ಈದರ್ 2n - 1 ಆರ್ 2n. ಆಯಿತಾ? ಸೊ ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಸೊ ನಿಧಾನಕ್ಕೆ ಯೋಚನೆ ಮಾಡಿ, ನಾನು ಏನು ಡಿಸ್ಕಸ್ ಮಾಡಿದೆ ಅನ್ನೋದನ್ನು ನಿಧಾನಕ್ಕೆ ಯೋಚನೆ ಮಾಡಿ, ಇನ್ನೊಂದು ಸರಿ ಪ್ಲೇ ಮಾಡಿ, ಬೇಕಾದರೆ ಇನ್ನೊಂದು ಪ್ಲೇ ಮಾಡಿ ಯೋಚನೆ ಮಾಡಿ. ಇಟ್ಸ್ ವೆರಿ ಸಿಂಪಲ್. ಇಷ್ಟೊತ್ತಾಗಲೇ ನೀವು ಪ್ಯಾಟ್ರನ್ಸ್ನ ಗುರುತಿಸೋ ಒಂದು ಕೆಪಾಸಿಟಿ ಬಂದುಬಿಟ್ಟಿದೆ ನಿಮಗೆ. ಯು ಆರ್ ಸೀಯಿಂಗ್ ಪ್ಯಾಟ್ರನ್ಸ್ ಎವ್ರಿವೇರ್ ಅಲ್ವಾ? ರೈಟ್. ಸೊ 2n. ಸೊ ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಮಕ್ಕಳ. ಸೊ ವಿಡಿಯೋ ಪಾಸ್ ಮಾಡಿ, ಈ ಟೇಬಲ್ ಅಕಸ್ಮಾತು ತಪ್ಪಾಗಿದ್ದರೆ ಕರೆಕ್ಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಸೊ ನಾವು ಪ್ರಾಪರ್ಟಿ 6 ಏನಂತ ಬರಿಬೋದು ಮಕ್ಕಳ? ಪ್ರಾಪರ್ಟಿ ನಂಬರ್ 6 ನೋಡಿ, ಈ ಥರ ಬರಿಬೋದಾ? ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಆಫ್ ಎ ನಂಬರ್ ಈಸ್ ಎನ್, if we assume that the number of digits present in a number is n, then the number of digits present in its square is either 2n - 1 or 2n. ಡಬಲ್ ಇರುತ್ತೆ ಅಥವಾ ಡಬಲ್ಗಿಂತ ಕಡಿಮೆ ಇರುತ್ತೆ, 1 ಕಡಿಮೆ ಇರುತ್ತೆ. ಡಬಲ್ ಇರುತ್ತೆ ಇಲ್ಲ ಡಬಲ್ಗಿಂತ 1 ಕಡಿಮೆ ಇರುತ್ತೆ. ಓಕೆ ರೈಟ್ ಮಕ್ಕಳ, ಈಗ ಇಲ್ಲಿ ತನಕ ಸೊ ನಾವು ಏನೇನು ನೋಡಿದ್ದೀವಿ ಅಂತಂದರೆ ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್ ನೋಡಿದ್ದೀವಿ. ಸೊ ವಿ ಸಾ ಅಬೌಟ್ 6 ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್ಸ್, ರೈಟ್? ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಡೂ ಸಮ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದೀಸ್ ಪ್ರಾಪರ್ಟೀಸ್ ಮೇಲೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಕೆಲವು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮಾಡೋಣ. ಓಕೆ, ಈ ಕ್ಲಾಸ್ ನಿಮಗೆ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್ ಮಕ್ಕಳ.